ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿಂದ ಅವ್ರಿಗೆ ಟಿಕೆಟ್ ಮಿಸ್ ಆಯಿತು. 2 ಸಲ ಗೆದ್ದರು ಕೂಡ. ಇದೀಗ ಬೆಂಗಳೂರು ಉತ್ತರದಲ್ಲಿ ಅಗ್ನಿ ಪರೀಕ್ಷೆ. ಜೊತೆಯಲ್ಲಿ ಕಾಂಗ್ರೆಸ್ಸಿಂದ ರಾಜೀವ್ ಗೌಡ ಅವರು ಹೊಸ ಮುಖ ಆದರೂ ಕೂಡ ತುಂಬಾನೇ ಆಕ್ಟಿವ್ ಆಗಿ ರಾಜ್ಯಸಭೆಗಿದ್ರು. ಹೌದು, ಬಟ್ ಜನಗಳ ಇದಕ್ಕೆ ಸೊಸೈಟಿಗೆ ನ್ಯೂ ಫೇಸ್ ಅಂತಾನೆ ಲೆಕ್ಕ. ಹೌದು. ಹೇಗಿದೆ? ಶೋಭಾ ಕರಂದ್ಲಾಜೆ ಅವರು 2 ಬಾರಿ MP, 1 ಬಾರಿ MLA, MLC ಮಂತ್ರಿ ಆಗಿದ್ದವರು. ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಟಫ್ ಫೈಟ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಬಿಜೆಪಿ ನ್ಯಾರೇ ಕ್ಯಾಂಡಿಡೇಟ್ ಆಗಿದ್ರು, ಕುಣಿತ ಗೆಲ್ಲರು. ಬಟ್ ಶೋಭಾ ಕರಂದ್ಲಾಜೆ ಅವರು ಕುಂಟುತ್ತಾ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇಟ್ಸ್ ಮೀನ್ಸ್ ಶೋಭಾ ಅವರು ಸಾಮಾನ್ಯ ಮತದಾರರಿಂದಲೂ ವಿರೋಧ ವ್ಯಕ್ತಪಡಿಸ. ಮೋದಿ ಓಕೆ ಅವ್ರಿಗೆ, ಶೋಭಾಕ ಬೇಡ. ಕಾರ್ಯಕರ್ತರಿಗೂ ಅಷ್ಟೇ. ಈಗ ಇರೋ ಕ್ಷೇತ್ರಗಳನ್ನ ಪದೇ ಅಲ್ಲಿಂದ ತಂದಿಲ್ಲಿ ಕೊಡ್ತಾದ್ರೆ ಹೌದು. ಇಲ್ಲ ಜಿಲ್ಲಾಧ್ಯಕ್ಷ ಆಗಿದ್ದ ನಾರಾಯಣಗೌಡನ ಕತೆ ಏನು? ಸಿಟಿ ರವಿ ಕೂಡ ಕೇಳಿದ್ರೆ ಆಗ ನೋಡಿದ್ರೆ ಹೌದು, ಸಿಟಿ ರವಿ ಕೊಡ್ಲಿಲ್ಲ. ನಂದೀಶ್ ರೆಡ್ಡಿಗೆ KR ಪುರಂ ಕ್ಷೇತ್ರ ಭೈರತಿ ಬಸವರಾಜ್ಗೆ ಹೋಗಿತ್ತು, ಅವ್ರು ಕೊಡಬಹುದಾಗಿತ್ತು ಅನ್ನೋ ಪ್ರಶ್ನೆಗಳ ನಡುವೆ ಶೋಭಾ ಕರಂದ್ಲಾಜೆ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಹಿಂಗೆ ಬಿಜೆಪಿಯ ಅಭ್ಯರ್ಥಿ ಶೋಭಾ ಅನ್ನೋ ಕಾರಣಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಶೋಭಾ ಬಗ್ಗೆ 100% ಕ್ಲಿಯರ್ ಅಂತ ನಿಮ್ಗೆ ಗೊತ್ತಿಲ್ಲ. ನಾವು ಕರ್ನಾಟಕ ಟಿವಿ ಕಮ್ಯುನಿಟಿ ಪೋಲ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ತುಂಬಾ ಕಡಿಮೆ ಮತ, ಹೌದು 59% ವೋಟ್ ಬಂದಿರ್ಬೋದೇನೋ, ಬಟ್ ಅತಿ ಕಡಿಮೆ ಮತಗಳು ಪಡೆದಂತ ವ್ಯಕ್ತಿ ಅಭ್ಯರ್ಥಿಗಳ ಬಿಜೆಪಿ ಶೋಭಾ ಅವರು. ರಾಜೀವ್ ಗೌಡ ನಾನು ಎಕ್ಸಲೆಂಟ್ ಸೂಪರ್ ಸ್ಟಾರ್ ಅನ್ನೋಕ್ಕಿಂತ ಬುದ್ಧಿವಂತ, ವಿದ್ಯಾವಂತ, ವಿಚಾರವಂತ. ಹೌದು. ರಾಜೀವ್ ಗೌಡ್ರ ಜಾಗದಲ್ಲ ಕೃಷ್ಣ ಬೈರೇಗೌಡ್ರ ಪತ್ನಿನೋ ಯಾರ ಇದ್ರು ಗೆಲ್ಬೋದಿತ್ತೇನೋ ಅನ್ನೋ ಸನ್ನಿವೇಶ ಇದೆ. ಓಕೆ. ಬಟ್ ರಾಜೀವ್ ಗೌಡ್ರಿಗೆ ಕೃಷ್ಣ ಬೈರೇಗೌಡ್ರು, ಭೈರತಿ ಸುರೇಶ್ ಆದಿಯಾಗಿ ಎಲ್ಲರೂ ಸಾಥ್ ಕೊಟ್ಟರೆ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಬಹುದೇನೋ ಅಂತ ಒಂದು ಕಾರ್ನರ್ ಅನ್ಗನ್ಸಿದೆ. ಒಂದು ಕಾರ್ನರ್ ST ಸೋಮಶೇಖರ್ ಇಲ್ಲ ಅಂದ್ರೂ ಜವರಾಯಿ ಗೌಡ ಅವರ ಬಿಜೆಪಿ ಓಟ್ ಹಾಕ್ಸಕ್ಕೆ ಯಶವಂತ ಮಾಡ್ತಾರೆ, ಏನು ಸಮಸ್ಯೆ ಏನಿಲ್ಲ. ಇನ್ನೆಲ್ಲ JDS ನ ಮಂಜುನಾಥ್ ದಾಸರಳ್ಳಿ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಪುಲ್ಕೇಶಿ ನಗರ ಬಿಜೆಪಿಗೆ ಡೆಪಾಸಿಟು ಬರಲ್ಲ, ಯಾಕಂದ್ರೆ ಪುಲ್ಕೇಶಿ ನಗರ ಸನ್ನಿವೇಶನ ಹಂಗಿರೋದು. ಹೌದು, ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ, ಬಿಜೆಪಿಗೆ ಓಟೇ ಹಾಕಲ್ಲ ಜನ. ಸೊ ಹಂಗಿದೆ. ಶೋಭಾ ಕರಂದ್ಲಾಜೆ ಪರವಾಗಿ ತನು ಮನ ಧನವನ್ನ ಅರ್ಪಿಸಿ ಕೆಲಸ ಮಾಡ್ತಾ ಇಲ್ಲ ಯಾರು. ತನು ಮನ ಧನವನ್ನ ಅರ್ಪಿಸಿ ಕೆಲಸ ಮಾಡೋರ ಸಂಖ್ಯೆ ತೀರಾ ಕಡಿಮೆ. ಏನಾರ ಬಿಜೆಪಿಗೆ ಓಟು ಬಿದ್ದರೆ ಬೆಂಗಳೂರು ಉತ್ತರದಲ್ಲಿ ಆ ಬೀಳುವ ಮತಗಳು ನರೇಂದ್ರ ಮೋದಿ, ಬಿಜೆಪಿ, ಸಂಘ ಪರಿವಾರ ಅನ್ನೋ ಕಾರಣಕ್ಕೆ ಬೀಳುತ್ತೆ ಹೊರತು ಶೋಭಾ ಕರಂದ್ಲಾಜೆಗೆ ಓಟ್ ಹಾಕ್ತಿದೀವಿ ಅಂತ ಹಾಕೋರ್ ಸಂಖ್ಯೆ ತೀರಾ ಕಡಿಮೆ. ಶೋಭಾ ಕರಂದ್ಲಾಜೆ ಅವರು ಅನ್ನೋ ಕಾರಣಕ್ಕೆ ಒಂದು ರೀತಿ ಟಫ್ ಆಗ್ತಿದೆ ಅಲ್ಲಿ ಬಿಜೆಪಿಗೆ. ಏನೋ ಒಂಥರ ಏನ್ ಸೋತೆ ಬಿಡ್ತಾರ ಅಂತ ಹೇಳ್ತೀರಾ? ಸೋಲ್ತಾರೆ ಅಂತ ನಾವ್ ಹೇಳ್ತಿಲ್ಲ. ಬಟ್ ಕಾಂಗ್ರೆಸ್ಗೆ ಒಂದು ಬಿಜೆಪಿ ಅಭ್ಯರ್ಥಿ ಶೋಭಾ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಒಂದು ರೀತಿ ಬೂಸ್ಟ್ ಸಿಕ್ಕಿದೆ ಅಷ್ಟೇ. ಇದು ಬೆಂಗಳೂರು ಉತ್ತರದ ಕತೆ. ಕಾರ್ಯಕರ್ತರು ಯಾರು ವರ್ಷದಿಂದ, ಖುಷಿಯಿಂದ, ಸಂತೋಷದಿಂದ ಕುಣಿತ ಶೋಭಾ ಮೇಡಮ್ ಬಂದ್ಬಿಟ್ಟವ್ರೆ ಅಂತ ಚುನಾವಣೆ ಮಾಡೋ ಸಂಖ್ಯೆ ತೀರಾ ಕಡಿಮೆ ಇದೆ. ಯಾಕೆಂದ್ರೆ ಶೋಭಾ ಕರಂದ್ಲಾಜೆ ಅವರು ಅಧಿಕಾರ ಇದ್ದಾಗ, ಆಮೇಲೆ ಒಬ್ಬ MLA ಆಗ್ಲಿಕ್ಕೆ, MLC ಆಗ್ಲಿಕ್ಕೆ ಸೂಪರ್, ಒಬ್ಬ ಕೇಂದ್ರದ ಸಂಸದೆ ಆಗ್ಲಿಕ್ಕೆ, ಅಲ್ಲಿ ಸಚಿವೆ ಆಗ್ಲಿಕ್ಕೆ, ಭಾಷೆ ಏನ್ ಶಿವು ಭಾಷೆ ಕನ್ನಡ ಬರುತ್ತಲ್ಲ, ವಿಷಯದ ಹಿಡಿತ, ನಮ್ಮ ಸಮಸ್ಯೆಗಳನ್ನ ರೆಪ್ರೆಸೆಂಟ್ ಮಾಡೋ ರೀತಿ, ಇವೆಲ್ಲ ಬಂದಾಗ ಅಭ್ಯರ್ಥಿ ಅರ್ಹತೆ ಬಂದಾಗ ಯೋಗ್ಯ ಡಾಕ್ಟರ್ ರಾಜೀವ್ ಗೌಡ. ಅಭ್ಯರ್ಥಿ ದ ಬೆಸ್ಟ್, ಯಾರು ಬೆಸ್ಟ್? ರಾಜೀವ್ ಗೌಡ. ಶೋಭಾನ ಅಂದ್ರೆ ಸಿಂಗಲ್ ರಾಜೀವ್ ಗೌಡ ಬೆಸ್ಟ್ ಕ್ಯಾಂಡಿಡೇಟ್. ಅರೆ ಜನ ಪಕ್ಷ ಪ್ರಧಾನಿ ಅಭ್ಯರ್ಥಿ ಅಂತ ನೋಡಿದಾಗ ಅಲ್ಲಿ ಬಿಜೆಪಿ ಕಡೆ ಹೋಗ್ತಾರೆ. ಇದು ಕತೆ. ಬಟ್ ಇಲ್ಲಿ ಶೋಭಾ ಅವರ ಅಭ್ಯರ್ಥಿ ಅರ್ಹತೆ ಕೆಪಾಸಿಟಿಗಳ ಲೆಕ್ಕಾಚಾರ ಬಂದಾಗ ತುಂಬಾ ಕಡಿಮೆ ಇದೆ. ಏನಾರ ಬೆಂಗಳೂರು ನಾರ್ತ್ ಅಲ್ಲಿ ಬಿಜೆಪಿಗೆ ಏನಾರ ಓಟ್ ಹಾಕೋದು ಪಕ್ಷ ಮೋದಿ ಅನ್ನೋ ಕಾರಣಕ್ಕಷ್ಟೇ ಬೀಳೋ ಓಟು. ಶೋಭಕ್ಕ ನಿಂತ್ಬಿಟ್ಟವ್ರಂತ ಓಡೋಡ್ ಬಂದಿಕ್ಕೆ ಇವ್ ನಿಂತ್ಕೊಂಡು ಓಟ್ ಹಾಕರ್ಸಕ್ಕೆ ಇಲ್ಲ. ವೀಕ್ಷಕರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು? ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ, ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ ಅವರ? ಕಾಮೆಂಟ್ ಮಾಡಿ. ಹಾಗೆ ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.
ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.